ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ನೇಹಿತರೆ, ಆಗಸ್ಟ್ ತಿಂಗಳ 3ನೇ ವಾರದಲ್ಲಿ ಸೂರ್ಯನ ಸಂಚಾರವು ಸಿಂಹ ರಾಶಿಯಲ್ಲಿ ಆಗಲಿದೆ. ಸೂರ್ಯನ ಈ ಚಲನೆಯಿಂದ ಕೆಲವು ರಾಶಿಗಳಿಗೆ ಸೇರಿದ ಜನರಿಗೆ ಬಹಳಷ್ಟು ಶುಭ ಫಲ ದೊರಕುವುದು. ಈ ರಾಶಿಗಳಿಗೆ ಸೇರಿದ ಜನರು ಆಗಸ್ಟ್ ತಿಂಗಳಲ್ಲಿ ವೃತ್ತಿ ಜೀವನದಲ್ಲಿ ಯಶಸ್ಸನ್ನು ಪಡೆಯುವುದರೊಂದಿಗೆ ಅಪಾರ ಪ್ರಗತಿಯನ್ನು ಪಡೆಯುವ ಯೋಗ ನಿರ್ಮಾಣಗೊಳ್ಳುವುದು. ಜೊತೆಗೆ ನಿಮ್ಮ ಆದಾಯವನ್ನು ಹೆಚ್ಚಿಸಲು ಅನೇಕ ಉತ್ತಮ ಅವಕಾಶಗಳು ದೊರಕುವುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವಾರ 5 ರಾಶಿಗಳಿಗೆ ಸೇರಿದ ಜನರು ಜೀವನದಲ್ಲಿ ಉತ್ತಮ ಬದಲಾವಣೆಗಳನ್ನು ಹೊಂದಲಿದ್ದಾರೆ. ವೃತ್ತಿ ಜೀವನದಲ್ಲಿ ಈ ರಾಶಿಗಳಿಗೆ ಸೇರಿದ ಜನರು ತಮ್ಮ ಕಠಿಣ ಪರಿಶ್ರಮಕ್ಕೆ ಪೂರ್ಣ ಫಲವನ್ನು ಗಳಿಸುವರು. ಆಗಸ್ಟ್ 17 ರಿಂದ ಆಗಸ್ಟ್ 23 ರವರೆಗಿನ ಕನ್ಯಾ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಈ ವಾರ ಕನ್ಯಾ ರಾಶಿಯವರ ಫಲಾಫಲಗಳೇನು, ಗ್ರಹಗತಿಗಳು ಹೇಗಿರಲಿವೆ, ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ, ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ, ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ. ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಚಂದ್ರ ರಾಶಿಯ ಪ್ರಕಾರ ಶನಿ 7ನೇ ಮನೆಯಲ್ಲಿ ಸ್ಥಿತಗೊಂಡಿರುವ ಕಾರಣ ಮಾನಸಿಕ ಶಾಂತಿಗಾಗಿ ಒತ್ತಡದ ಕಾರಣಗಳಿಗೆ ಪರಿಹಾರ ಕಂಡುಕೊಳ್ಳಿ. ಏಕೆಂದರೆ ಇದರಿಂದಲೇ ನೀವು ಸ್ವಯಂ ಆರೋಗ್ಯವಾಗಿರಲು, ಶಕ್ತಿಯುತವಾಗಲು ಯಶಸ್ವಿಯಾಗುತ್ತೀರಿ. ಈ ಶಕ್ತಿಯ ಅಗತ್ಯ ನಿಮಗೆ ಈ ವಾರ ಅತಿ ಹೆಚ್ಚು ಇರಲಿದೆ. ಚಂದ್ರ ರಾಶಿಯ ಪ್ರಕಾರ ಗುರು 11ನೇ ಮನೆಯಲ್ಲಿ ಸ್ಥಿತಗೊಂಡಿರುವ ಕಾರಣ ಈ ವಾರ ನಿಮ್ಮ ಶ್ರದ್ಧೆ ಮತ್ತು ಪರಿಶ್ರಮವನ್ನು ಜನರು ಗಮನಿಸುತ್ತಾರೆ ಮತ್ತು ಇದರಿಂದಲೇ ನಿಮಗೆ ಕೆಲವು ಆರ್ಥಿಕ ಲಾಭ ಸಿಗುವ ಸಾಧ್ಯತೆ ಉಂಟಾಗುತ್ತದೆ. ಆದರೆ ಈ ಸಮಯದಲ್ಲಿ ಸಾಧ್ಯತೆ ಹೆಚ್ಚಿದೆ, ನಿಮ್ಮ ಜೀವನ ಸಂಗಾತಿ ನಿಮಗೆ ಆರ್ಥಿಕ ಸಹಾಯ ನೀಡಿ ಯಾವುದಾದರೂ ಸಂಕಷ್ಟದಿಂದ ಹೊರಬರಲು ನಿಮಗೆ ಸಹಾಯ ಮಾಡುತ್ತಾರೆ. ಈ ವಾರ ಕುಟುಂಬದ ಮಕ್ಕಳು ಮತ್ತು ಹಿರಿಯರು ತಮಗಾಗಿ ನಿಮ್ಮಿಂದ ಹೆಚ್ಚಿನ ಸಮಯವನ್ನು ಬೇಡಿಕೆ ಮಾಡಬಹುದು. ಆದರೆ ಅವರ ಈ ಬೇಡಿಕೆಯನ್ನು ಪೂರೈಸುವಲ್ಲಿ ನೀವು ಸಂಪೂರ್ಣವಾಗಿ ವಿಫಲರಾಗಿ ಅವರನ್ನು ಬೇಸರಗೊಳಿಸಬಹುದು. ಈ ವಾರ ನೀವು ಆತುರಪಟ್ಟು ನಿಮ್ಮ ಕೆಲಸ ಪೂರ್ಣಗೊಂಡಿದೆ ಎಂದು ಅರ್ಥ ಮಾಡಿಕೊಳ್ಳುವ ತಪ್ಪು ಮಾಡಬಹುದು. ಅಂತಹ ಸಂದರ್ಭದಲ್ಲಿ ಎಲ್ಲಾ ಕೆಲಸ ಪೂರ್ಣಗೊಂಡಿದೆ ಎಂದು ನಿಮಗೆ ತೃಪ್ತಿಯಾಗುವವರೆಗೂ ನಿಮ್ಮ ದಾಖಲೆಗಳನ್ನು ಹಿರಿಯ ಅಧಿಕಾರಿಗಳಿಗೆ ಕೊಡುವುದನ್ನು ತಪ್ಪಿಸಬೇಕು. ಇದಕ್ಕಾಗಿ ಪ್ರತಿ ದಾಖಲೆಯನ್ನು ಮತ್ತೆ ಪರಿಶೀಲಿಸುವುದು ಒಳ್ಳೆಯದು. ವಿದೇಶಕ್ಕೆ ಹೋಗಿ ಓದಲು ಯೋಚಿಸುತ್ತಿದ್ದ ವಿದ್ಯಾರ್ಥಿಗಳಿಗೆ ಈ ವಾರ ತಾಳ್ಮೆಯಿಂದ ನಡೆಯಬೇಕು ಮತ್ತು ಪರಿಶ್ರಮವನ್ನು ಮುಂದುವರಿಸಬೇಕು. ಏಕೆಂದರೆ ಯೋಗಗಳು ರೂಪುಗೊಳ್ಳುತ್ತಿವೆ. ಈ ರೀತಿ ಮಾಡಿಯೇ ನೀವು ವಾರಾಂತ್ಯದಲ್ಲಿ ಯಶಸ್ಸನ್ನು ಪಡೆಯಬಹುದು. 11ನೇ ಮನೆಯ ಮೂಲಕ ಮಂಗಳ ಚಲಿಸುವುದರಿಂದ ಆದಾಯ, ಲಾಭಗಳು, ಸ್ನೇಹ, ನೆಟ್ವರ್ಕ್ಗಳು ಮತ್ತು ದೀರ್ಘಾವಧಿಯ ಯೋಜನೆಗಳಲ್ಲಿ ಕಾರ್ಯನಿರತ ವಾರ ಬರುತ್ತದೆ. ನೀವು ನಿರೀಕ್ಷಿತ ಮೂಲದಿಂದ ಹಣವನ್ನು ಪಡೆಯುತ್ತೀರಿ, ಆದರೆ ಇನ್ನೊಂದು ಹಣಕಾಸಿನ ವಿಷಯವು ಪೂರ್ಣಗೊಳ್ಳುವ ಮೊದಲು ಅನುಸರಣೆಯ ಅಗತ್ಯವಿರುತ್ತದೆ. ಸ್ನೇಹಿತ ಅಥವಾ ವೃತ್ತಿಪರ ಸಂಪರ್ಕವು ಕೆಲಸ, ವ್ಯವಹಾರ ಅಥವಾ ಮುಂಬರುವ ಅವಕಾಶಕ್ಕೆ ಸಂಬಂಧಿಸಿದ ಪ್ರಮುಖ ಮಾಹಿತಿಯನ್ನು ತರುತ್ತದೆ. ಸಭೆಗಳು, ಕರೆಗಳು ಮತ್ತು ಗುಂಪು ಚರ್ಚೆಗಳು ಸೇರಿದಂತೆ ನಿಮ್ಮ ಸಾಮಾಜಿಕ ವಲಯದಲ್ಲಿ ಹೆಚ್ಚಿನ ಚಟುವಟಿಕೆಯನ್ನು ನೀವು ನೋಡುತ್ತೀರಿ. ದೀರ್ಘಕಾಲದಿಂದ ಬಾಕಿ ಇರುವ ಒಂದು ಆರ್ಥಿಕ ಗುರಿ ಪೂರ್ಣಗೊಳ್ಳುವ ಹಂತಕ್ಕೆ ತಲುಪುತ್ತದೆ ಮತ್ತು ವಾರದಲ್ಲಿ ನಿರೀಕ್ಷಿತ ಪಾವತಿಯು ನಿಮ್ಮನ್ನು ತಲುಪುತ್ತದೆ. ಭಿನ್ನಾಭಿಪ್ರಾಯಗಳು ಮತ್ತು ವಾದಗಳಿಗೆ ಅವಕಾಶಗಳಿವೆ. ಗ್ರಹವು ಖರ್ಚುಗಳು, ದೂರದ ಸ್ಥಳಗಳು, ಖಾಸಗಿ ಸಂಭಾಷಣೆಗಳು, ಕಾಗದ ಪತ್ರಗಳು ಮತ್ತು ತೆರೆಮರೆಯಲ್ಲಿ ಗಮನ ಹರಿಸಬೇಕಾದ ವಿಷಯಗಳ ಮೇಲೆ ಕೇಂದ್ರೀಕರಿಸಿದ ವಾರವನ್ನು ತರುತ್ತದೆ. ನಿಮ್ಮಿಂದ ದೂರ ವಾಸಿಸುವ ಯಾರೊಬ್ಬರಿಂದ ನೀವು ಸಂದೇಶಗಳನ್ನು ಸ್ವೀಕರಿಸುತ್ತೀರಿ ಮತ್ತು ಪ್ರಯಾಣ, ಕೆಲಸ ಅಥವಾ ವಿದೇಶ ಸಂಪರ್ಕದ ಬಗ್ಗೆ ಚರ್ಚೆ ನಡೆಯುತ್ತದೆ. ಪ್ರಯಾಣ, ಚಂದಾದಾರಿಕೆಗಳು, ದಾಖಲೆಗಳು ಅಥವಾ ಅನಿವಾರ್ಯ ಮನೆಯ ಅವಶ್ಯಕತೆಗಾಗಿ ಹಣವನ್ನು ಖರ್ಚು ಮಾಡಲಾಗುತ್ತದೆ, ಆದರೆ ಬಾಕಿ ಇರುವ ಒಂದು ಪಾವತಿ ಪೂರ್ಣಗೊಳ್ಳುತ್ತದೆ. ಸಂಸ್ಥೆಗಳು, ವಿದೇಶಿ ಸಂಪರ್ಕಗಳು ಅಥವಾ ಗೌಪ್ಯ ವಿಷಯಗಳಿಗೆ ಸಂಬಂಧಿಸಿದ ಹೆಚ್ಚಿದ ಇಮೇಲ್ ಮತ್ತು ಆನ್ಲೈನ್ ಸಂವಹನವನ್ನು ನೀವು ನೋಡುತ್ತೀರಿ. ವಾರದಲ್ಲಿ ತಡರಾತ್ರಿಯ ಸಂವಹನ, ಪ್ರಯಾಣ ವ್ಯವಸ್ಥೆಗಳು ಅಥವಾ ಅಪೂರ್ಣ ಕಾಗದ ಪತ್ರಗಳಿಂದಾಗಿ ನಿದ್ರೆಯ ಸಮಯವು ಬದಲಾಗುತ್ತದೆ. ಸೂರ್ಯನು ಮೊದಲ ಮನೆಗೆ ಪ್ರವೇಶಿಸುತ್ತಾನೆ. ವೈಯಕ್ತಿಕ ಬೆಳವಣಿಗೆಗಳು, ಅಪಾಯಿಂಟ್ಮೆಂಟ್ಗಳು, ಸಭೆಗಳು ಮತ್ತು ನಿಮ್ಮ ದಿನಚರಿಯಲ್ಲಿನ ಬದಲಾವಣೆಗಳಿಂದ ತುಂಬಿದ ವಾರವನ್ನು ತರುತ್ತಾನೆ. ನಿಮಗೆ ಸಂಬಂಧಿಸಿದ ವಿಷಯದ ಬಗ್ಗೆ ನೀವು ನೇರ ಸಂವಹನವನ್ನು ಪಡೆಯುತ್ತೀರಿ ಮತ್ತು ಬಾಕಿ ಇರುವ ಒಂದು ನಿರ್ಧಾರವು ಪೂರ್ಣಗೊಳ್ಳುತ್ತದೆ. ಕೆಲಸ, ಕುಟುಂಬ ಅಥವಾ ಪ್ರಮುಖ ವೈಯಕ್ತಿಕ ವ್ಯವಸ್ಥೆಯ ಸುತ್ತ ಸಭೆ ನಡೆಯುತ್ತದೆ, ಆದರೆ ಹೊಸ ಜವಾಬ್ದಾರಿಯಿಂದಾಗಿ ನಿಮ್ಮ ವೇಳಾಪಟ್ಟಿ ಬದಲಾಗುತ್ತದೆ. 2ನೇ ಮನೆಯ ಮೂಲಕ ಚಲಿಸುವ ಶುಕ್ರನು ಹಣ, ಕುಟುಂಬ, ಆಹಾರ ಮತ್ತು ಹಣಕಾಸಿನ ವಿಷಯಗಳಿಗೆ ಸಂಬಂಧಿಸಿದ ಬೆಳವಣಿಗೆಗಳನ್ನು ತರುತ್ತಾನೆ. ನೀವು ನಿರೀಕ್ಷಿತ ಪಾವತಿಯನ್ನು ಪಡೆಯುತ್ತೀರಿ, ಆದರೆ ಇನ್ನೊಂದು ಮೊತ್ತವನ್ನು ಮನೆಯ ಅಗತ್ಯಗಳಿಗೆ ಅಥವಾ ವೈಯಕ್ತಿಕ ಖರೀದಿಗೆ ಖರ್ಚು ಮಾಡಲಾಗುವುದು. ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ, ಸಾಧ್ಯವಾದರೆ ಭಾನುವಾರದಂದು ಉಪ್ಪಿನ ಸೇವನೆ ಮಾಡಬೇಡಿ. ಜೊತೆಗೆ ಸೂರ್ಯ ಮಂತ್ರಗಳನ್ನು ಜಪಿಸಿ. ವೀಕ್ಷಕರೇ, ಇದಾಗಿತ್ತು ಕನ್ಯಾ ರಾಶಿಯ ಜಾತಕದವರ ಆಗಸ್ಟ್ 17 ರಿಂದ ಆಗಸ್ಟ್ 23 ರವರೆಗಿನ ಫಲದ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ. ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ.